But it tossed up, but the first wicket is gone in front of the mid wicket. ನಾನು ಮಂಜುನಾಥ್ ಅಂತ ಹೇಳಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಕ್ರೀಡಾ ಕಾರ್ಯದರ್ಶಿ. ನಾವು ಹುಬ್ಬಳ್ಳಿಗೆ ಕ್ರಿಕೆಟು, ಫುಟ್ಬಾಲು, ಹಾಕಿ, ಬಿಲಿಯರ್ಡ್ಸ್ ಆಡಕ್ಕೆ ಬಂದಿದ್ವಿ. ತುಂಬ ಚೆನ್ನಾಗಿ ಆತಿಥ್ಯ ಮಾಡಿದ್ರು ಹುಬ್ಬಳ್ಳಿಯವರು. ಮಧ್ಯ ಕರ್ನಾಟಕದಲ್ಲಿ 6 ವರ್ಷಗಳ ನಂತರ ಈ KPTCL ಮತ್ತು ಎಸ್ಕಾಂಗಳ ಕ್ರೀಡೋತ್ಸವ ಪ್ರಾರಂಭವಾಗಿರೋದು ನಿಜವಾಗಿ ಕೂಡ ಹೆಮ್ಮೆ ಅನಿಸುತ್ತೆ. ಹುಬ್ಬಳ್ಳಿ 35-36 ಡಿಗ್ರಿ ಬಿಸಿಲಿದ್ರು ಕೂಡ ನಮಗೆ ತಂಪನ್ನು ನೀಡಿದೆ. ಹುಬ್ಬಳ್ಳಿಯ ಒಳ್ಳೆ ಊಟೋಪಚಾರಗಳು ಹುಬ್ಬಳ್ಳಿ ಕಂಪನಿಯವರು ಚೆನ್ನಾಗಿ ಮಾಡಿದ್ದಾರೆ. ಪ್ರಥಮ ಬಾರಿಗೆ ಕ್ರಿಕೆಟ್ ಆಟದಲ್ಲಿ ಇದುವರೆಗೂ ಇತಿಹಾಸದಲ್ಲಿ ಪರೀಕ್ಷೆ ಮಾಡಿದಾಗ ಬೆಂಗಳೂರು ತಂಡ ಗೆಲ್ತಾ ಇತ್ತು, ತದನಂತರ ಹುಬ್ಬಳ್ಳಿ ತಂಡ ಗೆಲ್ತಾ ಇತ್ತು. ಅದಾದ ನಂತರ ಮೊಟ್ಟ ಮೊದಲ ಬಾರಿಗೆ ಶಿಸ್ತಿನ ಸಿಪಾಯಿಗಳಂತೆ ನಾವು ಬಂದಂಥ ತಂಡ ಸುಮಾರು 1 ತಿಂಗಳಿಂದ ತರಬೇತಿಯನ್ನು ತೆಗೆದುಕೊಂಡು ಕ್ರಿಕೆಟಲ್ಲಿ ರಾಜ್ಯದಲ್ಲೇ ಚಾಂಪಿಯನ್ ಪಟ್ಟವನ್ನು ನಾವು ಪಡೆದುಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಈ ತಂಡದಲ್ಲಿ ಇರತಕ್ಕಂಥ ಎಲ್ಲ ಯುವಕರು ನೋಡಿ, ಇದರಲ್ಲಿ ಕ್ಯಾಪ್ಟನ್ ಅನಿಲ್ ಕುಮಾರ್ ಅಂತ ಹೇಳಿ ಇವರು ನಮ್ಮ ತಂಡದ ನಾಯಕರು. ಮ್ಯಾನೇಜರ್ ಆಗಿ ಬಸವರಾಜ್ ಅಂತ ಇಲ್ಲೇ ನಿಂತಿದ್ದಾರೆ, ಅವರು ನಮ್ಮ ತಂಡದ ವ್ಯವಸ್ಥೆಯನ್ನು ನೆರವೇರಿಸ್ಕೊಂಡು ಬಂದಿದ್ದಾರೆ. ಹಾಗೆ ಎಲ್ಲ ಕ್ರೀಡಾಪಟುಗಳು ಇಲ್ಲಿದ್ದಾರೆ. ಈ ಒಂದು ಕ್ರೀಡೋತ್ಸವ ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಆಗಿರೋದು ನಿಜವಾಗಿ ಕೂಡ ನಮಗೆ ಬಹಳ ಹೆಮ್ಮೆಯನ್ನು ತರುತ್ತೆ. ಇದಾದ ನಂತರ ನಾವು ಮೈಸೂರಿನ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ವತಿಯಿಂದ ಬ್ಯಾಡ್ಮಿಂಟನ್, ವಾಲಿಬಾಲ್, ಬಾಸ್ಕೆಟ್ಬಾಲ್, ಕಬಡ್ಡಿ ಮತ್ತು ಲಾನ್ ಟೆನ್ನಿಸನ್ನು ಮಂಡ್ಯ ನಗರದಲ್ಲಿ ಇದೇ ತಿಂಗಳು 24, 25, 26ರಂದು ಆಯೋಜಿಸ್ತಾ ಇದ್ದೀವಿ. ಅಲ್ಲಿ ಎಲ್ಲರನ್ನ ನಾನು ಸ್ವಾಗತಿಸ್ತಾ, ಇಲ್ಲಿ ವಿಶೇಷತೆ ಏನು ನಾನು ನೋಡಿದೆ ಅಂದರೆ, ಬೆಳಗ್ಗೆ ನಾನು ಎದ್ದ ತಕ್ಷಣ ಮಾಧ್ಯಮದ ಮಿತ್ರರು ಎಷ್ಟು ಮಟ್ಟಾಗಿ ಈ ಒಂದು ಎಸ್ಕಾಂ ಕ್ರೀಡೆಗಳನ್ನು ಎಲ್ಲ ಪೇಪರ್ಗಳಲ್ಲಿ ಬರೋಂಗೆ ಮಾಡಿದರೆ ನಿಜವಾಗಿ ಕೂಡ ಅದು ಹೆಮ್ಮೆ ಅನಿಸುತ್ತೆ. ಇಲಾಖೆನಲ್ಲಿ ಕಾಣದ ಕೈಗಳು ನಮಗೆ ಸಾಕಷ್ಟು ಸಹಕಾರವನ್ನು ನೀಡ್ತಾ ಇದ್ರೂ ಕೂಡ, ವಿದ್ಯುತ್ ಜೊತೆ ನಾವು ಹೋರಾಟ ಮಾಡ್ತಾ ಇದ್ರೂ ಕೂಡ, ಗ್ರಾಹಕರ ಜೊತೆಯಲ್ಲಿ ಸೇವೆಯನ್ನು ನೀಡ್ತಾ ಇದ್ರೂ ಕೂಡ, ನಾವು ಕೋವಿಡ್ ಸಮಯದಲ್ಲಿ ಎಲ್ಲ ಇಲಾಖೆಗಳು ಆರಾಮಾಗಿ ಮನೆಯಲ್ಲಿದ್ದರೆ 2-3 ಇಲಾಖೆಗಳು ಮಾತ್ರ ರಸ್ತೆಯಲ್ಲಿ ನಿಂತು ಸಾರ್ವಜನಿಕರಿಗೆ ಸಹಾಯವನ್ನು ನೀಡ್ತಾ ಇದ್ವಿ. ಅದರಲ್ಲಿ ಈ ಎಸ್ಕಾಂ ಸಿಬ್ಬಂದಿಗಳು ಕೂಡ ದಿನದ 24 ಗಂಟೆಗಳ ಕಾಲ ಯಾವುದೇ ಅಡೆತಡೆ ಇಲ್ಲದೆ ಸರ್ಕಾರ ರಜೆಯನ್ನು ಘೋಷಿಸಿದ್ರು ಕೂಡ ಸೈನಿಕರಂತೆ ಕೆಲಸ ಮಾಡಿದ್ದಾರೆ. ಅವರ ಸಾಧನೆಗಳನ್ನು ತಾವು ಮಾಧ್ಯಮದಲ್ಲಿ ನಿಜವಾಗಿ ಕೂಡ ಹಾಕಿದಿರಿ. ಈ ಮಾಧ್ಯಮಕ್ಕೆ, ಹುಬ್ಬಳ್ಳಿಯ ಮಾಧ್ಯಮಕ್ಕೆ, ಎಲ್ಲ ಮಿತ್ರರಿಗೆ ನಾನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ರೀತಿ ಮುಂದೆ ಹುಬ್ಬಳ್ಳಿಯಲ್ಲಿ ನಮ್ಮ ಇಲಾಖೆ ಎಲ್ಲ ನೌಕರರಿಗೆ ತಾವು ಒಳ್ಳೆ ಹೆಸರನ್ನ ತಂದುಕೊಡಿ ಅಂತ ಹೇಳ್ತಾ, ಹುಬ್ಬಳ್ಳಿ ಕಂಪನಿ ಭಾಳ ಚೆನ್ನಾಗಿ ಮಾಡಿದೆ. ಕ್ರಿಕೆಟನ್ನು ನಮ್ಮ ಕನಸು, ನನ್ನ ಕನಸು, ತಂಡನ ತೊಗೊಂಡು ಬಂದು ರಾಜ್ಯ ಪ್ರಶಸ್ತಿನ ಪಡಿಬೇಕು ಅಂತೇಳಿ 22 ವರ್ಷದಿಂದ ಸತತ ಪ್ರಯತ್ನ ಮಾಡಿ ಇವತ್ತು 4 ಮ್ಯಾಚ್ಗಳಲ್ಲಿ 3 ಮ್ಯಾಚ್ಗಳಲ್ಲಿ ನೇರವಾಗಿ ಗೆದ್ದು 1 ಮ್ಯಾಚನ್ನು ಡ್ರಾ ಮಾಡಿಕೊಂಡು, ಆ ಫಲಿತಾಂಶ ಬಹಳ ಕಟ್ಟುನಿಟ್ಟಾಗಾಯಿತು. ಗುಲ್ಬರ್ಗಾ ಕಂಪನಿ ಮತ್ತು ಸೆಸ್ ಕಂಪನಿ ಎರಡೂ ಕೂಡ 131 16 ಓವರಲ್ಲಿ ಪಡೆದ್ವಿ. ನಾವು ರಾಜ್ಯ ಚಾಂಪಿಯನ್ ಆಗಿ ಹೊರಬಂದಿದ್ದೀವಿ. ಇದು ನಮಗೆ ಹೆಮ್ಮೆಯಾದಂಥ ವಿಚಾರ. ಹಾಗೆ ನಮ್ಮ ತಂಡಕ್ಕೆ ನಮ್ಮ ಕಂಪನಿಯ ಅಧ್ಯಕ್ಷರಾಗಿರತಕ್ಕಂಥ ಶ್ರೀರಂಗಪಟ್ಟಣದ ಶಾಸಕರು ಆಗಿರತಕ್ಕಂಥ ಶ್ರೀ ರಮೇಶ್ ಬಂಡಿಸಿದ್ದೇಗೌಡ ಸಾಹೇಬರು, ಹಾಗೆ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ಮುನಿಗೋಪಾಲ್ ರಾಜು ಅವರು, ಹಾಗೆ ಮುಖ್ಯ ಇಂಜಿನಿಯರ್ ಆದಂಥ ಸನ್ಮಾನ್ಯ ಶ್ರೀ ಸುನೀಲ್ ಕುಮಾರ್ ಅವರು, ಲೆಕ್ಕ ನಿಯಂತ್ರಣಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಪರಮೇಶ್ ಅವರು ಮತ್ತು ತಂಡ, ನಾವೆಲ್ಲ ಕೂಡ ಎಲ್ಲ ಕ್ರೀಡಾ ತಂಡಕ್ಕೆ ನಾವು ಸಹಾಯವನ್ನು ನೀಡ್ತಾ ಇದ್ದಾರೆ. ಅವರನ್ನು ನೆನಪಿಸ್ಕೊಳ್ತಾ ಈ ಪ್ರಶಸ್ತಿಯನ್ನು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು, ಕ್ರಿಕೆಟ್ ಆಟಗಾರರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಮಾನ್ಯ ಮುನಿಗೋಪಾಲ್ ರಾಜು ಅವರಿಗೆ ಸಲ್ಲಿಸೋದಕ್ಕೆ ಸೋಮವಾರ ನಾವೆಲ್ಲ ತೆರಳ್ತಾ ಇದ್ದೀವಿ. ನಿಮಗೆಲ್ಲ ನಮಗೆ ಮಾಡಿಕೊಟ್ಟಿದ್ದಕ್ಕಾಗಿ, ಈ ಒಂದು ಸಹಕಾರ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. 2025 ಮತ್ತು 26ನೇ ಅಂತರ್ ವಿದ್ಯುತ್ ಕಂಪನಿಗಳ ಕ್ರೀಡಾಕೂಟದಲ್ಲಿ ಹಾಕಿ ಕ್ರೀಡೆಯಲ್ಲಿ ನಮ್ಮ ಹೆಸ್ಕಾಂ ತಂಡವು 3 ಮ್ಯಾಚ್ಗಳನ್ನು ಸತತವಾಗಿ ಗೆದ್ದು ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಪ್ರಥಮ ಪಂದ್ಯದಲ್ಲಿ ಬೆಂಗಳೂರಿನ ವಿರುದ್ಧ 3
4 ಗೋಲುಗಳಿಂದ ನಾವು ಪಂದ್ಯವನ್ನು ಗೆದ್ವಿ. ದ್ವಿತೀಯ ಪಂದ್ಯ ಮೈಸೂರಿನ ಜೊತೆ 5-0 ಗೋಲುಗಳಿಂದ ಗೆದ್ವಿ. ತೃತೀಯ ಪಂದ್ಯ ಮಂಗಳೂರು ಕಂಪನಿಯೊಂದಿಗೆ 5-0 ಗೋಲುಗಳಿಂದ ನಾವು ಗೆದ್ದು ಚಾಂಪಿಯನ್ ಪಟ್ಟ ಅಲಂಕರಿಸೇವಿ. ಈ ಕ್ರೀಡೆ ನಮ್ಮ ರಾಷ್ಟ್ರೀಯ ಕ್ರೀಡೆ. ನಾವು ನಮ್ಮ ಈ ತಂಡದಲ್ಲಿ ರಾಜ್ಯ ಮಟ್ಟಕ್ಕೆ ಪ್ರತಿನಿಧಿಸಿದ 4-5 ಆಟಗಾರರು ಪ್ರತಿನಿಧಿಸ್ತಾ ಇದ್ದು ಎಲ್ಲರೂ ಉತ್ತಮವಾಗಿ ಆಟ ಆಡಿ, ಅದರಲ್ಲಿ ಪ್ರಥಮವಾಗಿ ಉಮೇಶ್ ನಿಟ್ಟೂರ್ ಇವನು ಸತತವಾಗಿ ಡಿಫೆನ್ಸ್ ಮತ್ತು ಅಟ್ಯಾಕಿಂಗ್ನಲ್ಲಿ ಅತ್ಯುತ್ತಮ ನಿರ್ವಹಣೆ ತೋರಿದ್ದು, ಮತ್ತೊಬ್ಬ ಆಟಗಾರರಾದ ನಮ್ಮ ಸುಶೀಲ್ ಕೊರ್ವರ್ ಇವರು ಸಾರ್ವತ್ರಿಕ ನಿರ್ವಹಣೆಯನ್ನು ತೋರಿ ಪಂದ್ಯದಲ್ಲಿ ಗೆಲುವಿಗೆ ಮುಖ ತೋರುವಂತೆ ಮಾಡಿದರು. ಆಮೇಲೆ ಮತ್ತೊಬ್ಬ ಅತ್ಯುತ್ತಮ ಆಟಗಾರ ಪ್ರವೀಣ್ ನಿಟ್ಟೂರ್, ಅವನು ಈ ಟೂರ್ನಮೆಂಟಿನ ಅತ್ಯುತ್ತಮ ಕ್ಷೇತ್ರ ರಕ್ಷಕನಾಗಿ ಒಂದು ಪ್ರಶಸ್ತಿ ಸ್ವೀಕರಿಸಿದ್ದಾನೆ. ಅತ್ಯುತ್ತಮ ಫಾರ್ವರ್ಡ್ ಬೆಂಗಳೂರಿಗೆ ಹೋದರೆ ಅತ್ಯುತ್ತಮ ಈ ಪಂದ್ಯಾವಳಿ ಅತ್ಯುತ್ತಮ ಪಂದ್ಯ ಪುರುಷನಾಗಿ ಸುಶೀಲ್ ಕೊರ್ವರ್ ಅವರು ಪ್ರಶಸ್ತಿ ಪಡೆದಿದ್ದಾರೆ. ಈ ರಾಷ್ಟ್ರೀಯ ಕ್ರೀಡೆಯಲ್ಲಿ ನಾವು ಪ್ರಥಮವಾಗಿ ಪ್ರಥಮ ಸ್ಥಾನ ಪಡೆದಿರೋಕ್ಕೆ ಅತ್ಯಂತ ಹೆಮ್ಮೆಯ ವಿಷಯ. ಈ ಕ್ರೀಡಾಕೂಟದಲ್ಲಿ ಎಲ್ಲ ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟಾಗಿ ನಡೆದು ನಮ್ಮ ಕ್ರೀಡಾಧ್ಯಕ್ಷರಾದಂಥ ವಲಯದ ಮುಖ್ಯ ಅಭಿಯಂತರರು ದೀಪಕ್ ಕಾಮತ್ ಸರ್, ಕ್ರೀಡಾ ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ದೊಡ್ಡಮನಿ ಸರ್, ಮತ್ತು ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ವಿಜಯ್ ಎಲ್ ಗುಂಜಿಕರ್ ಅವರು, ಇನ್ನೊಬ್ಬ ಉಪಾಧ್ಯಕ್ಷರಾದಂಥ PL ಸಿಂಧೆ ಅವರು, ಸ್ಥಳೀಯ ಸಮಿತಿಯ ಅಧ್ಯಕ್ಷರಾದಂಥ ಉಸ್ಮಾನಣ್ಣ ಮಿರಾಜ್ಕರ್ ಅವರು, ಮತ್ತೆಲ್ಲ ಸ್ಥಳೀಯ ಸಮಿತಿಯ ಎಲ್ಲ ನಮ್ಮ ಸದಸ್ಯರು ನಮಗೆ ಭಾಳ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನಾವು ಈ ಪಂದ್ಯಾವಳಿಯನ್ನು ಗೆಲ್ಲಲು ನಮ್ಗೆ ಸಹಕರಿಸಿದಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಆಮೇಲೆ ಸತತ 1 ತಿಂಗಳಿನಿಂದ ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಮ್ಮ ಎಲ್ಲ ಆಟಗಾರರು ಅತಿ ಶಿಸ್ತಿನಿಂದ ಈ ಪ್ರಾಕ್ಟೀಸ್ನಲ್ಲಿ ಪೂರ್ವಭಾವಿ ಇದರ ಪ್ರಾಕ್ಟೀಸ್ನಲ್ಲಿ ಭಾಗವಹಿಸಿ ಎಲ್ಲರ ಪರಿಶ್ರಮದಿಂದ ಒಟ್ಟು ತಂಡದ ಅತ್ಯುತ್ತಮ ನಿರ್ವಹಣೆಯಿಂದ ನಾವು ಚಾಂಪಿಯನ್ ಪಟ್ಟ ಅಲಂಕರಿಸೇವೆ. ಅದಕ್ಕಾಗಿ ನಮ್ಮ ಈ ರಾಷ್ಟ್ರೀಯ ಕ್ರೀಡೆಗೆ ಪ್ರೋತ್ಸಾಹಿಸಿ ನಾವೆಲ್ಲರೂ ಒಂದು ಒಳ್ಳೆಯ ಆಟ, ಯಾಕಂದ್ರೆ ನಾವು ಕಾಣದ ಶಕ್ತಿಯೊಂದಿಗೆ ಕೆಲಸ ಮಾಡೋ ಕಾರ್ಮಿಕರು. ಯಾಕಂದ್ರೆ ಗಡಿಯಲ್ಲಿ ಒಬ್ಬ ಯೋಧ ಕಣ್ಣಿಗೆ ಕಾಣೋ ಶತ್ರುವಿನ ಜೋಡಿ ಹೋರಾಡಿದ್ರೆ, ನಾವು ಕಣ್ಣಿಗೆ ಕಾಣದೇ ಇರುವ ಶತ್ರುವಿನ ಜೋಡಿ ದಿನಪೂರ್ತಿ ನಾವು ಕೆಲಸ ನಿರ್ವಹಿಸ್ತೇವೆ. ನಮ್ದು ಜೀವನದ ಇವತ್ತು ಬೆಳಗ್ಗೆ ನಾವು ಹೋದ್ರೆ ಸಾಯಂಕಾಲ ಹೊಳ್ಳಿ ಬರ್ತೇವೆ ಅನ್ನೋದು ಗೊತ್ತಿಲ್ಲ. ಅಂಥ ಒಂದು ಒತ್ತಡದ ಇದ್ರೊಳಗೂ ನಾವು ಕಾರ್ಯನಿರ್ವಹಿಸಿ ಇವತ್ತು ನಮ್ಮ ಆಡಳಿತ ವರ್ಗ ನಮ್ಗೆ ಸ್ಟ್ರೆಸ್ ಐತಿ, ಮೆಂಟಲ್ ಸ್ಟ್ರೆಸ್, ಅದನ್ನು ಕಡಿಮೆ ಆಗೋದ್ರ ಸಲುವಾಗಿ ಈ ಆಟನ ನಮ್ಗೆ ಮಾಡ್ಯಾರ. ಇವತ್ತಿಗೆ ಪಂದ್ಯಾವಳಿಗಳನ್ನು ನಡೆಸ್ಕೊಟ್ರ, ಅದಕ್ಕೆ ಭಾಳ ಸುಸಜ್ಜಿತವಾಗಿ ನಡೆಸ್ಕೊಟ್ರ. ಅದಕ್ಕೆ ನಾನು ನನ್ನ ಮಾತೃ ಸಂಸ್ಥೆಯಾದ ಹೆಸ್ಕಾಮ್ಗೆ ಮತ್ತು ಮೇಲಾಗಿ KPTCLಗೆ ನಾವೆಲ್ಲರೂ ನಮ್ಮ ಹಾಕಿ ತಂಡ ಮತ್ತು ನಮ್ಮ ಕಂಪ್ನಿ ವತಿಯಿಂದ ನಮ್ಮ ನೌಕರರು, ಅಧಿಕಾರಿಗಳು ಮತ್ತು ನೌಕರ ಸಂಘದ ವತಿಯಿಂದ ಅವ್ರಿಗೆಲ್ಲರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತೇವೆ. ನನ್ನ ಹೆಸರು ಮೋಹನ್ ರಾಜ್ ಅಮೀನ್ಬಾವಿ ಅಂತಂದು. ನಾನು ಕ್ರೀಡಾ ಹಾಕಿ ತಂಡದ ಕೋಚ್. ಇನ್ನೊಬ್ಬರು ಉಸ್ಮಾನಣ್ಣ ಮಿರಾಜ್ಕರ್ ಅಂತಂದು, ಅವರು ಈ ತಂಡದ ಮ್ಯಾನೇಜರ್. ಇವರ ಪ್ರವೀಣ್ ನಿಟ್ರು ಅಂತಂದು, ಇದು ಹಾಕಿ ತಂಡದ ನಾಯಕ. ಅದಕ್ಕೆ ತಾವೆಲ್ಲರೂ ಬಂದಿರಿ. ತಾವು ಮೀಡಿಯಾದವರು, ನೀವು ನಿಮ್ಮಿಂದ ಇಷ್ಟೆಲ್ಲ ಇದಾಗಿದೆ. ಯಾಕಂದ್ರೆ ನಾವು ಒತ್ತಡದಾಗ ಇದು ಮಾಡ್ತೇವೆ. ನಮ್ದೆಲ್ಲ ಪ್ರತಿದಿನನೂ ನಮ್ಗೆ ಯಾವ್ದಾರ ಆಕ್ಸಿಡೆಂಟ್ಸ್ ಆದವು ಅದೇ ಇರ್ತೈತಿ. ನಮ್ಮ ಆಟದ ಬಗ್ಗೆ ನಮಗೆ ಹೆಚ್ಚಿನ ಇದು ಕೊಟ್ಟಿದ್ದಕ್ಕೆ ಪ್ರಥಮವಾಗಿ ಮೀಡಿಯಾದವರಿಗೆ ನನ್ನ ಹಾಕಿ ತಂಡದ ಪರವಾಗಿ, ನನ್ನ ಮಾತೃ ಸಂಸ್ಥೆಯಾದ ಹೆಸ್ಕಾಂ ಪರವಾಗಿ ನಿಮ್ಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಎಂಬಂತೆ ಆಟ ಎಂಬುದು ಕಲೆ ಅನ್ನೋದಿದ್ರೆ ಅಹಂಕಾರ ಇರ್ಬಾರ್ದು. ಬೆಸ್ಟ್ ಎಕ್ಸಾಂಪಲ್ ಇವನು ಹಲವಾರು ಟ್ರೋಫಿಗಳು ಮತ್ತೆ ಸ್ಟೇಟು ನ್ಯಾಷನಲ್ಸ್ ಆಡ್ಕೊಂಡ್ ಬಂದ್ರು ಕೂಡ ಇಲ್ಲಿ ನಮ್ ಜೊತೆ ಸಾಮಾನ್ಯ ಆಟಗಾರನಾಗಿ ಯಾವುದೇ ರೀತಿ ಒಂದು ಇದಿಲ್ದಿರ ಪ್ರತಿಭೆ ನಮ್ಗೆಲ್ಲ ಹೇಳ್ಕೊಂಡು ಅಹಂ ಇಲ್ದಿರ ರೀತಿ ಎಲ್ಲಾ ಟೀಮ್ ಪ್ಲೇಯರ್ಸ್ ಎಂಕರೇಜ್ ಮಾಡಿ ಇವತ್ತು ತಂಡ ದ್ವಿತೀಯ ಸ್ಥಾನ ಬರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ. ನಮ್ಮೆಲ್ಲರ ಪರವಾಗಿ ಹಾಗೂ ಈ ಹೆಸ್ಕಾಂ ಅವ್ರು ನಡೆಸಿರ್ತಕ್ಕಂಥ 2025-26 ಸಾಲಿನ ಅಂತರ ಕಂಪನಿಯಲ್ಲಿ ಬೆಸ್ಕಾಂ ದ್ವಿತೀಯ ಸ್ಥಾನ ಬರಲು ಇವರು ಮುಖ್ಯ ಕಾರಣರಾಗಿರ್ತಾರೆ. ಆದ್ರಿಂದ ಬೆಸ್ಕಾಂ ಪರವಾಗಿ ಹಾಗೂ ಹೆಸ್ಕಾಂ ಪರವಾಗಿ
ಎಲ್ಲರ ಪರವಾಗಿ ಸುನಿಲ್ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಬೆಸ್ಕಾಂಗೆ ಆಡಿದ್ದಾರೆ. ಇದುವರೆಗೂ ಹಲವಾರು ಬಾರಿ ರಾಜ್ಯ ಮಟ್ಟದಲ್ಲಿ ತುಂಬಾ ಶೋಭೆಯನ್ನು ತಂದು ಉತ್ತಮ ಕ್ರೀಡೆಯನ್ನು ನಡೆಸಿರ್ತಾರೆ. ಅದೇ ರೀತಿ ಬೆಸ್ಕಾಂಗೆ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಹೆಸ್ಕಾಂ ಗಳ ಒಟ್ಟುಗೂಡಿ ನಮ್ಮ ಆಲ್ ಇಂಡಿಯಾಗೆ ಆಡ್ಬೇಕು, ಆಡಿ ಸಂತೋಷವಾಗಿರ್ಬೇಕು ಅಂತೇಳಿ ಒಳ್ಳೆ ಕ್ರೀಡೆನ ಉತ್ತೇಜಿಸಬೇಕು ಅಂತೇಳಿ ನಾವು ಕೇಳ್ಕೊಳ್ತೇವೆ. ಥ್ಯಾಂಕ್ ಯು. ತಂಡದಿಂದ ಬಂದಿದ್ದೀವಿ. ಫುಟ್ಬಾಲ್ ಕ್ರೀಡೆಯಲ್ಲಿ ನಾವು ರನ್ನರ್ ಅಪ್ ಆಗಿದ್ದೀವಿ. ಹುಬ್ಳಿ ಕಂಪನಿಯಲ್ಲಿ ಎಲ್ಲಾ ಆಯೋಜನೆಯು ತುಂಬಾ ಅದ್ಭುತವಾಗಿತ್ತು, ತುಂಬಾ ಸಂತೋಷವಾಗಿದೆ. ನಮ್ಗೆ ಈ ರೀತಿಯ ಒಂದು ಸಹಕಾರ ಸಿಕ್ಕಿದೆ, ತುಂಬಾ ಸಂತೋಷ ಆಯಿತು. ರನ್ನರ್ ಅಪ್ ಆಗಿರೋದು ಇನ್ನೂ ಸಂತೋಷ ಕೊಟ್ಟಿದೆ. ನಮ್ಗೆ 6-7 ವರ್ಷದ ನಂತರ ಈ ಒಂದು ಕಪ್ ಸಿಕ್ಕಿರೋದು ತುಂಬಾ ಸಂತೋಷ ಆಗಿದೆ. ಧನ್ಯವಾದ. ಒಂದ್ ನಿಮಿಷ, ಅದು ನಮ್ಮ ಕ್ಯಾಪ್ಟನ್ ಆದ ಸುನೀಲ್ 5 ಬಾರಿ ಸಂತೋಷ್ ಟ್ರಾಫಿ ಹಾಗೂ DYSS ಕ್ಯಾಪ್ಟನ್ ಆದ ಸುನೀಲ್ ಅವ್ರಿಗೆ ಮತ್ತೆ ಎಲ್ಲ ನಮ್ಮ ಬೆಸ್ಕಾಂ ತಂಡದಿಂದ ಮೀನ್ಸ್ ಒಳ್ಳೆ ಬೆಸ್ಟ್ ಆಫ್ ಲಕ್ ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಹುಬ್ಳಿಯಿಂದ ಬೆಸ್ಟ್ ಪ್ಲೇಯರ್ ಸಿಕ್ಕಿದೆ ಮತ್ತು ಬೆಸ್ಕಾಂ ಪ್ರಥಮವಾಗಿ ಆಡ್ತಾ ಇದ್ದಾರೆ. ನಾವೆಲ್ಲರೂ ಮಾಧ್ಯಮದ ಮುಖಾಂತರ ನಾವು ತುಂಬಾನೇ ಸಂತೋಷ ಆಗ್ತಾ ಇದೆ. ಈ ಸಂತೋಷನ ಹಂಚ್ಕೊಳ್ಳೋಕ್ಕೆ 2025-26ನೇ ಸಾಲಿನ ಅಂತರ್ ಕಂಪನಿ ಫುಟ್ಬಾಲ್ ಕ್ರೀಡಾಪಟುವಲ್ಲಿ ಯಾವುದೇ ಒಂದು ಗೋಲನ್ನು ನಮ್ಮ ಮೇಲೆ ಅಟ್ಯಾಕ್ ಮಾಡ್ದೇನೆ 0-0 ಎಲ್ಲ ಟೀಮ್ ಜೊತೆಗೂ ನಾವು ವಿನ್ ಮಾಡಿ ಇವತ್ತೆಲ್ಲ ನಾವು ಇದು ವಿನ್ನರ್ಸ್ ಟ್ರಾಫಿನ ಎತ್ತೋಕೆ ನನ್ನ ಟೀಮ್ ಎಲ್ಲ ತುಂಬಾ ಶ್ರಮ ಪಟ್ಟಿದೆ. ನಾವೆಲ್ಲರೂ ಸತತವಾಗಿ ಪ್ರಾಕ್ಟೀಸ್ ಮಾಡಿ ನಮ್ಮೆಲ್ಲ ಟೀಮು ಇದು ಒಬ್ಬನೇ ಮಾಡೋಕ್ಕೂ ಸಾಧ್ಯ ಇಲ್ಲ, ಗ್ರೂಪ್ ಗೇಮ್ ಆಗಿರೋದ್ರಿಂದ ನಮ್ಮೆಲ್ಲ ಪ್ಲೇಯರ್ಸು ತುಂಬಾ ಎಫರ್ಟ್ ಹಾಕಿ ಎಲ್ಲ ಇದರಲ್ಲಿ ಸ್ಪೆಷಲಿ ನಮ್ಮ ಕೋಚ್ ಇದ್ದಾರೆ, ಕೋಚ್ ಅಲೆಕ್ಸ್ ಅಂತ, ಅವರು ಸ್ವಲ್ಪ ಮುಂದೆ ಬರಬೇಕು. ಇವರು ಸತತವಾಗಿ ನಮ್ಮ ಜೊತೆಗೆಲ್ಲ ಇದ್ದು ಇವರು ಬೆಳಗ್ಗೆ ಸೆಷನ್ನು, ಸಾಯಂಕಾಲ ಸೆಷನ್ನು ನಾವು ತುಂಬಾನೇ ಶ್ರಮ ಪಟ್ಟಿದ್ದೀವಿ. ಇದಕ್ಕೆಲ್ಲ ಕಾರಣ ನಮಗೆಲ್ಲ ಮೋಟಿವೇಶನ್ ಮಾಡೋದಕ್ಕೆ ಅಲೆಕ್ಸ್ ಅವ್ರಿಗೆ ತುಂಬಾನೇ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಟೀಮ್ನ ಪ್ರತಿಯೊಬ್ಬ ಕ್ರೀಡಾಪಟುನು ಅವ್ರ ಬೆಸ್ಟ್ ಏನಿದೆಯಲ್ಲ ಎಲ್ಲಾನು ಲಾಸ್ಟ್ವರೆಗೂ ತುಂಬಾನೇ ಸ್ಟ್ರಗಲ್ ಮಾಡಿದ್ದಾರೆ. ನಾನು ಎಲ್ಲ ತುಂಬ ಹೃದಯದಿಂದ ಅವ್ರಿಗೆಲ್ಲರಿಗೂ ನಾನು ವಿಶ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. गुडमाल क्रिएशन होलसेल एंड रिटेल इन A to Z लेडीज़ वेयर बेहतरीन कलेक्शन। अब आप अपने मनपसंद कपड़े खरीद सकते हैं। आज ही विजिट करें गुडमाल क्रिएशन, शॉप शिफ्टेड टू दुर्गत बेल मेन रोड बिसाइड सोहम ज्वेलर्स, दुर्गत बेल हुबली। फॉर मोर इन्फॉर्मेशन कॉन्टैक्ट जावेद गुडमाल 9880 774942।